ನಿಷೇಧಿತ ಮಾದಕ ವಸ್ತು ಗಾಂಜಾವನ್ನ ಮಾರಾಟ ಮಾಡುತ್ತಿದ್ದ ಓರ್ವ ಗಾಂಜಾ ಪೆಡ್ಲರ್ನನ್ನ ಕೆಜಿಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೆಜಿಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ಮಾದಕ ವಸ್ತು ಗಾಂಜಾವನ್ನ ಮಾರಾಟ ಮಾಡುತ್ತಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭಿಸಿದೆ. ಕೂಡಲೇ ಕಾರ್ಯಪ್ರವೃತ್ತರಾದ ಕೆಜಿಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಹೀಂ ಎನ್ಡಿಪಿಎಸ್ ಕಾಯ್ದೆ ಅಡಿ ಪ್ರಕರಣವನ್ನು ದಾಖಲಿಸಿಕೊಂಡು ಸ್ಥಳಕ್ಕೆ ಧಾವಿಸಿ ಗಾಂಜಾ ಪೆಡ್ಲರ್ 59 ವರ್ಷದ ಅಯಾಜುಲ್ಲಾನನ್ನ ವಶಕ್ಕೆ ಪಡೆದುಕೊಂಡು ಆತನ ಬಳಿ ಇದ್ದ 16,26,000 ರೂಪಾಯಿ ಮೌಲ್ಯದ 16 ಕೆಜಿ 240 ಗ್ರಾಂ ಗಾಂಜಾವನ್ನ ಕೆಜಿಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಹದೇವಪುರ ಪೊಲೀಸ್ ಸ್ಟೇಷನ್, ಕೆಜಿಹಳ್ಳಿ ಪೊಲೀಸ್ ಸ್ಟೇಷನ್, ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್, ಈ 3 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಟ್ಟಾಗಿ 48.24 ಲ್ಯಾಕ್ಸ್ ಅಂದಾಜು ವ್ಯಾಲ್ಯೂದು ಡ್ರಗ್ಸ್ ಸಿಕ್ಕಿದೆ. ಅಲ್ಲಿ ಗಾಂಜಾ, ಹೈಡ್ರೋ ಗಾಂಜಾ ಮತ್ತು MDMA. ಟೋಟಲ್ ಆರೋಪಿ 4 ಜನ ಅರೆಸ್ಟ್ ಆಗಿದ್ದಾರೆ. ಒಬ್ಬ ವೆಸ್ಟ್ ಬೆಂಗಾಲ್, 2 ಕೇರಳ ಮತ್ತು ಒಬ್ಬ ನಮ್ಮ ಕರ್ನಾಟಕದವರು. ಇದು ರಿಕವರಿ ಆಗಿದೆ ಬೇರೆ ಬೇರೆ ಕಡೆ. ಈ ಕಾರ್ಯಾಚರಣೆಯನ್ನು ಬೆಂಗಳೂರು ನಗರ ಪೂರ್ವ ವಿಭಾಗದ ಡಿಸಿಪಿ ವಿಕ್ರಮ್ ಅಮಟೆ ಅವರ ನಿರ್ದೇಶನದಂತೆ ಕೆಜಿಹಳ್ಳಿ ಉಪವಿಭಾಗದ ಎಸಿಪಿ ಲಕ್ಷ್ಮೀಕಾಂತ್ ಆರ್ ಅವರ ಮಾರ್ಗದರ್ಶನದಲ್ಲಿ ಕೆಜಿಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಹೀಂ ಅವರ ನೇತೃತ್ವದಲ್ಲಿ ಪಿಎಸ್ಐಗಳಾದ ಭೀಮರಾಯ, ಕೃಷ್ಣಾಜೆ, ಎಎಸ್ಐ ಶ್ರೀನಿವಾಸ್, ಸಿಬ್ಬಂದಿಗಳಾದ ಶಿವಲಿಂಗಪ್ಪ, ಅಪ್ಪಾಸಾಬ್ ವಾಲಿ, ರವಿ, ದೌಲತ್, ನಾಗರಾಜ್, ಇಸ್ಮಾಯಿಲ್, ಯುಬಿ ಹಟ್ಟಿ ಅವರುಗಳ ತಂಡ ಗಾಂಜಾ ಪೆಡ್ಲರ್ನನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.